ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ನ ಎರಡನೇ ದಿನದಾಟವು ಮಳೆಯಿಂದ ರದ್ದಾಯಿತು. ನಂತರ ಸಿಟ್ಟಿಗೆದ್ದ ಬಾಂಗ್ಲಾ ಆಟಗಾರರು ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎರಡನೇ ದಿನದಾಟವು ಮಳೆಯಿಂದ ರದ್ದಾದ ನಂತರ ಕೋಪಗೊಂಡು ಬಾಂಗ್ಲಾದ ಆಟಗಾರರು ಹೇಳಿದ್ದೇನು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ ನ ಎರಡನೇ ದಿನದಾಟವು ಮಳೆಗೆ ಆಹುತಿಯಾಗಿದೆ ಬಂಧುಗಳೇ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾ ತಂಡವು ಮೊದಲ ದಿನದಾಟದ ಅಂತ್ಯಕ್ಕೆ 35 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 107 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಮತ್ತು ಟೀಮ್ ಇಂಡಿಯಾ ತಂಡದ ಪರ ಆಕಾಶ್ ದೀಪ್ 2 ವಿಕೆಟ್ ಪಡೆದುಕೊಂಡಿದ್ದಾರೆ. ಮಳೆಯ ಕಾರಣದಿಂದಾಗಿ ಪಂದ್ಯವನ್ನು 35 ಓವರ್ಗಳಿಗೆ ನಿಲ್ಲಿಸಲಾಯಿತು. ಇದೀಗ ಎರಡನೇ ದಿನದಾಟದಲ್ಲಿಯೂ ಭಾರೀ ಮಳೆ ಮುಂದುವರೆದಿದ್ದು ಎರಡನೇ ದಿನದಾಟವನ್ನ ರದ್ದುಗೊಳಿಸಲಾಗಿದೆ ಸ್ನೇಹಿತರೆ. ಇದೀಗ ಈ ಕುರಿತು ಮಾತನಾಡಿದ ಬಾಂಗ್ಲಾ ತಂಡದ ನಾಯಕ ನಜ್ಮುಲ್ ಹುಸೇನ್ ಶಾಂಟೋರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಎರಡನೇ ಟೆಸ್ಟ್ ನ ಎರಡನೇ ದಿನದಾಟವು ಕೂಡ ಮಳೆಯಿಂದಾಗಿ ಸಂಪೂರ್ಣವಾಗಿ ರದ್ದಾಗಿದೆ. ಇದರಿಂದಾಗಿ ಇದು ನಮ್ಮ ತಂಡಕ್ಕೆ ದೊಡ್ಡ ನಷ್ಟ ಉಂಟು ಮಾಡಿದೆ. ಏಕೆಂದರೆ ನಾವು WTC ಫೈನಲ್ ತಲುಪಲು ಇನ್ನಿಲ್ಲದ ಪ್ರಯತ್ನ ಪಡುತ್ತಿದ್ದೇವೆ ಎಂದು ನಜ್ಮುಲ್ ಹುಸೇನ್ ಶಾಂಟೋ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಪಂದ್ಯವನ್ನ ಬೇರೆ ಯಾವುದಾದರೂ ಮೈದಾನದಲ್ಲಿ ಆಡಿಸಬಹುದಾಗಿತ್ತು. ಆದರೆ ಇದು BCCನ ದೊಡ್ಡ ತಪ್ಪಾಗಿದೆ ಮತ್ತು ಪಂದ್ಯವು ಡ್ರಾ ಆದರೂ ಕೂಡ ಟೀಮ್ ಇಂಡಿಯಾಗೆ ಇದು ಲಾಭವಾಗಲಿದೆ ಎಂದು ನಜ್ಮುಲ್ ಹುಸೇನ್ ಶಾಂಟೋ ಕಿಡಿಕಾರಿದ್ದಾರೆ. ನಂತರ ಇದಾದ ಬಳಿಕ ಮಾತನಾಡಿದ ಬಾಂಗ್ಲಾ ತಂಡದ ಇನ್ನೋರ್ವ ಆಟಗಾರರಾದ ಲಿಟನ್ ದಾಸ್ ಈ ರೀತಿಯಾಗಿ ಹೇಳಿದ್ದಾರೆ. ಎರಡನೇ ದಿನದಾಟವನ್ನ ಕೂಡ ಮಳೆಯಿಂದಾಗಿ ನಿಲ್ಲಿಸಲಾಗಿದೆ. ಇದರಿಂದಾಗಿ ನಮ್ಮ ತಂಡ ಪಂದ್ಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುವುದನ್ನ ಹಾಳು ಮಾಡಲಾಗಿದೆ ಎಂದು ಲಿಟನ್ ದಾಸ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಮ್ಮ ಬ್ಯಾಟ್ಸ್ಮನ್ಗಳು ಮೊದಲ ದಿನದಾಟದಲ್ಲಿ ಉತ್ತಮವಾದ ಪ್ರದರ್ಶನವನ್ನ ಆಡುವ ಮೂಲಕ ಪಂದ್ಯ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದರು. ಆದರೆ ನಮ್ಮ ಈ ಹುಮ್ಮಸ್ಸಿಗೆ ಟೀಮ್ ಇಂಡಿಯಾ ತಣ್ಣೀರು ಎರಚಿದೆ ಎಂದು ಲಿಟನ್ ದಾಸ್ ಹೇಳಿದ್ದಾರೆ. ಇದಾದ ಬಳಿಕ ಮಾತನಾಡಿದ ಇನ್ನೋರ್ವ ಆಟಗಾರರಾದ ಶಕೀಬ್ ಅಲ್ ಹಸನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ದಿನದಾಟವು ಕೂಡ ಮಳೆಯಿಂದಾಗಿ ರದ್ದುಗೊಳಿಸಲಾಗಿದೆ. ಇದು ನನಗೆ ತೀವ್ರ ನಿರಾಸೆಯನ್ನ ಉಂಟು ಮಾಡಿಸುತ್ತಿದೆ. ನಾವು ಎರಡನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುವ ಮೂಲಕ ಟೀಮ್ ಇಂಡಿಯಾಗೆ ತಕ್ಕ ತಿರುಗೇಟನ್ನು ನೀಡಲು ಎದುರು ನೋಡುತ್ತಿದ್ದೆವು. ಆದರೆ BCC ನಮಗೆ ಭಾರಿ ಮೋಸ ಮಾಡಿದೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಶಕೀಬ್ ಅಲ್ ಹಸನ್ ನೀಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ ನ ಎರಡನೇ ದಿನದಾಟವು ಮಳೆಯಿಂದ ರದ್ದಾದ ಕಾರಣ ಬಾಂಗ್ಲಾ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.